ಹಲೋ ಗೆಳೆಯರಿ, ಇನ್ಫಾರ್ಮೇಷನ್ ಬರೋಣ ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸುಸ್ವಾಗತ ಗೆಳೆಯರಿ. ಇವತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕರೆದಿರ್ತಕ್ಕಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕರೆದಿರ್ತಕ್ಕಂಥ ಒಂದು ಯೋಜನೆಯ ಬಗ್ಗೆ ನಿಮಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ ಗೆಳೆಯರಿ. ದಯವಿಟ್ಟು ಯಾರಾದರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದ ಬೆಲ್ಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ ಒಂದು ಬೆಲ್ಗೆ ಕ್ಲಿಕ್ ಮಾಡಿ ಆಲಂದ ಟ್ಯಾಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸಿದ್ದೇನೆ ಗೆಳೆಯರಿ. ಇವತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕರೆದಿರ್ತಕ್ಕಂಥ ಒಂದು ಅಧಿಸೂಚನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಗೆಳೆಯರೆ. ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ನೋಡ್ಕೋಬೋದು. ಹಾಗೆ ವಿಡಿಯೋ ಮುಂದುವರಿಸ್ತಾ ಹೋಗೋದಾದರೆ ಇದು ಯಾವಾಗಪ್ಪ ಅಂತಂದರೆ 30/12/2025 ಇಸವಿಯಲ್ಲಿ ಈ ಒಂದು ಯೋಜನೆಗೆ ಅಧಿಸೂಚನೆಯನ್ನು ಒಂದು ಪ್ರಕಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೆಳೆಯರಿ. ಇದಕ್ಕೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಕೂಡ ಇರೋದಿಲ್ಲ, ನೇರ ಸಂದರ್ಶನದ ಮೂಲಕನೇ ಈ ಒಂದು ಹುದ್ದೆಗೆ ತಗೊಳ್ತಾರೆ ಅಂತ ಹೇಳಿದ್ದಾರೆ ಗೆಳೆಯರಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ಇವರು ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸಲು ಸಿಬ್ಬಂದಿಯನ್ನು ತೊಡಗಿಸಿಕೊಳ್ಳಲು ಉದ್ದೇಶಿಸಿದ್ದಾರೆ ಗೆಳೆಯರಿ. ಬನ್ನೇರುಘಟ್ಟದಲ್ಲಿ ಒಂದು ಕೆಲಸ ಇರುತ್ತೆ ಫಾರೆಸ್ಟ್ ಆಫೀಸಲ್ಲಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಉಳ್ಳವರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ, ನಿಮ್ಮ ಒಂದು ಸರ್ಟಿಫಿಕೇಟ್ಗಳ ಮುಖಾಂತರ ಜಾಬ್ನ ನೀಡಲಿಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಗೆಳೆಯರೆ. ಮತ್ತು ಎಷ್ಟೆಷ್ಟು ಜಾಬ್ ಇರುತ್ತೆ ಅಂತ ನೋಡೋದಾದರೆ ವಿವರಗಳು ನೋಡಿ, ಯಾವ ಜಾಬಿಗೆ ತಗೊತಾ ಇದ್ದಾರೆ ಅಂತಂದರೆ ಪ್ರಾಣಿ ಪಾಲಕ ಹುದ್ದೆಗೆ ಒಂದು ಅಧಿಸೂಚನೆಯನ್ನು ನೀಡಿದ್ದಾರೆ ಗೆಳೆಯ. ಅದಕ್ಕೆ ಪ್ರಾಣಿ ಪಾಲಕ ಅಂದರೆ ಪ್ರಾಣಿಗಳನ್ನು ನೋಡಿಕೊಳ್ಳಲು ಒಂದು ಜಾಬ್ನ ಕರೆದಿರ್ತಾರೆ ಗೆಳೆಯರೆ, ಸರಿನಾ. ಅರ್ಹತೆ ಏನಪ್ಪ ಅಂತಂದರೆ BSc ಇನ್ ಲೈಫ್ ಸೈನ್ಸಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕು, ಸರಿನಾ. ಡಿಗ್ರಿ ಮುಗಿದಿದ್ರೆ ಮಾತ್ರ ಇದಕ್ಕೆ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯ ಇರುತ್ತೆ ಗೆಳೆಯರೆ, ನೋಡ್ಕೋಬೋದು ನೀವೇನೆ. ಮತ್ತು ಏನಪ್ಪ ಅಂತಂದರೆ ಎಷ್ಟು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಅಂತಂದರೆ ಒಟ್ಟು 5 ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಸಂಬಳ ಎಷ್ಟಪ್ಪ ಅಂತಂದರೆ ಆ್ಯಸ್ ಪರ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಒಂದು ಸ್ಕಿಲ್ಸ್ನ ನೋಡಿ ಈ ಜಾಬಿಗೆ ಒಂದು ಸಂಬಳವನ್ನು ನೀಡ್ತಕ್ಕಂಥ ಒಂದು ಇದಾಗಿರುತ್ತೆ ಗೆಳೆಯರೆ, ಸರಿನಾ. ಆಸಕ್ತ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ಹಾಗೂ ಅವರ ವ್ಯಕ್ತಿತ್ವ ವಿವರದೊಂದಿಗೆ ಮತ್ತು ಅಂದರೆ ರೆಸ್ಯೂಮ್ನೊಂದಿಗೆ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇಲ್ಲಿ 9/1/2026 ಬೆಳಿಗ್ಗೆ 11:30ಕ್ಕೆ ನೇರ ಸಂದರ್ಶನ ಹಾಜರಾಗಲು ಕೋರಿದೆ. ನೋಡಿ, ಯಾವುದೇ ರೀತಿಯ ಒಂದು ಎಕ್ಸಾಮ್ ಇರೋದಿಲ್ಲ. ನೀವು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೆಸ್ಯೂಮ್ ಆಗಿರ್ಬೋದು, ಎಲ್ಲ ರೀತಿಯ ನಿಮ್ಮ ದಾಖಲೆಗಳನ್ನ ತಗೊಂಡು 9ನೇ ತಾರೀಕು 2026ಕ್ಕೆ ಹಾಜರಾಗಲು ಕೋರಿದ್ದಾರೆ. ಜೈವಿಕ ಉದ್ಯಾನವನದಲ್ಲೇ ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಅಲ್ಲಿ ಹೋಗಿ ಇಂಟ್ರ್ಯೂ ಕೊಟ್ಟು ನಿಮ್ಮ ಸೆಲೆಕ್ಷನ್ ಬೇಸ್ ಮೇಲೆ ತೊಗೊಳ್ತಾರಂತೆ. ಆಮೇಲೆ ಅಭ್ಯರ್ಥಿಯು ಅವರ ವ್ಯಕ್ತಿಗತ ವಿವರವನ್ನು ದಿನಾಂಕ 8/1/2026ಗಿಂತಲೂ ಮುಂಚಿತವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ರೆಸ್ಯೂಮ್ನ ಮುಂಚಿತವಾಗಿ ಬನ್ನೇರುಘಟ್ಟ biopark.org ಕಳಿಸತಕ್ಕದ್ದು. ನಿಮ್ಮ ಒಂದು ರೆಸ್ಯೂಮ್ನ ಈ ಒಂದು ಇಮೇಲಲ್ಲಿ ನಿಮ್ಮ ರೆಸ್ಯೂಮ್ನ ಅವರಿಗೆ ಸೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಇಮೇಲ್ಗೆ ನಿಮ್ಮ ಒಂದು ರೆಸ್ಯೂಮ್ನ ಕಳಿಸ್ಕೊಟ್ರೆ ಅವರು ಅದನ್ನು ನೋಡಿ ನಿಮಗೆ ಇಂಟರ್ವ್ಯೂಗೆ ಬರಲಿಕ್ಕೆ ಹೇಳ್ತಾರೆ. ಅದ ನಂತರ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ತಗೊಂಡು ಜಾಬ್ಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ಬೋದು, ಸರಿನಾ ಗೆಳೆಯರೆ. ಇದೊಂದು ಬನ್ನೇರುಘಟ್ಟದಲ್ಲಿ ಕರೆದಿರ್ತಕ್ಕಂಥ ಒಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಒಂದು ಕರೆದಿರ್ತಕ್ಕಂಥ ಒಂದು ಅಧಿಸೂಚನೆ, ಸರಿನಾ. ಯಾರಾದರೂ ಆಸಕ್ತಿ ಉಳ್ಳವರು ದಯವಿಟ್ಟು ಹೋಗಿ, ಸರಿನಾ. ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.